ನಮಸ್ತೆ. ಅರೆ ದಸರಾ ಸ್ಟಾರ್ಟ್ ಆಯ್ತು, ಶಾಪಿಂಗ್ ಫೆಸ್ಟಿವಲ್ ಬೇರೆ ನಡೀತಾ ಇದೆ. ಅಮೆಜಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್, ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ, ಎಕ್ಸೆಟ್ರಾ ಎಕ್ಸೆಟ್ರಾ. ಬಟ್ ನಾವು ಎಷ್ಟು ಮೋಸ ಹೋಗ್ತಿದೀವಿ ಅಂತ ಯೋಚನೆ ಮಾಡಿದೀರಾ? ಹೌದು, ನಿಮ್ಗೆ ಅನ್ಸುತ್ತಾ ನೀವು ನಿಜವಾದ ಆಫರ್ ಪಡಿತಿದ್ದೀರಾ ಅಂತ? ನಿಮ್ಮ ವಸ್ತುಗಳ ನಿಜವಾದ ಬೆಲೆ ಎಷ್ಟಿದೆ ಅದ್ರ ಬಗ್ಗೆ ಇನ್ ಕೇಸ್ ನೀವು ಯೋಚನೆ ಮಾಡಿದ್ದೀರಾ? ಖಂಡಿತ ನೀವು ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ರೆ ನೀವು ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ತಾ ಇರ್ಲಿಲ್ಲ. ಯಾಕಂದ್ರೆ ಸೆಪ್ಟೆಂಬರ್ 22ರಿಂದ GST ಕಡಿಮೆ ಆಯ್ತು. ಹೊಸ ಆದಾಯ ತೆರಿಗೆ ಸ್ಲ್ಯಾಬ್ ನಿಂದಲೂ ಕೂಡ ಲಕ್ಷಾಂತರ ಹಣವನ್ನ ಉಳಿಸಿದೀವಿ. ಇದನ್ನ ಐಫೋನ್ ತಗೊಳ್ಳೋದಿಕ್ಕೆ, ಬೈಕ್, ಕಾರ್, ಲಕ್ಸುರಿ ಥಿಂಗ್ಸ್ ಮೇಲೆ ಖರ್ಚು ಮಾಡ್ತೀರಾ ಅಂತ. ಆದ್ರೆ ನಿಜವಾಗ್ಲೂ ಯೋಚನೆ ಮಾಡಬೇಕು, ಇನ್ಶೂರೆನ್ಸ್ ಮೇಲೆ ಕೂಡ ಟ್ಯಾಕ್ಸ್ ಶೂನ್ಯ ಆಗಿದೆ. ಅಂದ್ರೆ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಶೂನ್ಯವಾಗಿದೆ. GST ಲಾಭ ಮಾಡುವಂತಹ ನಿಟ್ಟಿನಲ್ಲಿ ಪ್ರೀಮಿಯಂ ಹೆಚ್ಚಿಸೋದಕ್ಕೆ ಯೋಚನೆ ಮಾಡ್ತಾ ಇದೆ. ಆದ್ರಿಂದ ನೀವು ಇನ್ಶೂರೆನ್ಸ್ ತಗೊಳ್ಳೋದಿಕ್ಕೆ ಇದು ರೈಟ್ ಟೈಮ್. ಶಾಪಿಂಗ್ ಆಗಿರಬಹುದು, ಟ್ರಿಪ್ ಆಗಿರಬಹುದು, ನೆಕ್ಸ್ಟ್ ಕೂಡ ಮಾಡಬಹುದು. ಎಷ್ಟು ಕಡಿಮೆ ಏಜ್ ನಲ್ಲಿ ಲೈಫ್ ಇನ್ಶೂರೆನ್ಸ್ ತಗೋತೀವೋ ಅದು ಲೈಫ್ ಲಾಂಗ್ ಪ್ರೀಮಿಯಂ ಫಿಕ್ಸ್ ಆಗುತ್ತೆ.